ಇದು ಒನ್ ಡೇ ಅಲ್ಲ, ಎವ್ರಿ ಡೇ ಕೂಡ ಹಿಂಗೆ ಮಾಡಿ ಇಟ್ಬಿಟ್ಟು ಹೋಗ್ತಾನೆ ಮನೆ. ಈ ಟಾಯ್ಸ್ ಎಲ್ಲ ಅವನಿಗೆ ಓದಬೇಕಾದ್ರೆ ಪಕ್ಕದಲ್ಲೇ ಇರಬೇಕು. ಅದೇನು ಅಂತ ನನಗೆ ಗೊತ್ತಿಲ್ಲ ರೀಸನ್. ಆಫ್ಟರ್ ಡೆಲಿವರಿ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಈಗ ಹಿಡ್ಕೊಂಡು ವ್ಲಾಗ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ, ಕೈ ಅಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಡುತ್ತೆ. ನಮ್ಮ ಋತ್ವಿಕ್ದು ಬರ್ತಡೇ ಬರ್ತಿದೆ ಗೈಸ್. ಇನ್ನೊಂದು ಕರೆಕ್ಟಾಗಿ ಒಂದು 4 ಡೇಸಲ್ಲಿ ಅವನ ಬರ್ತಡೇ ಎಲ್ಲ ಆರ್ಗನೈಸ್ ಮಾಡಬೇಕು. ಇದು ನನ್ನ ಫೇವ್ರೆಟ್ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯೂಶ್ವಲಿ ನಾನು ಅರ್ಲಿ ಮಾರ್ನಿಂಗ್ ರೂಟೀನ್ಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ದಿನಚರಿ ಹೇಗಿರುತ್ತೆ ಮತ್ತು ಕೆಲಸಗಳು, ಋತ್ವಿಕ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು, ಇವೆಲ್ಲ ಕೂಡ ನಾನು ಶೇರ್ ಮಾಡಿದ್ದೀನಿ. ಇವತ್ತು ನಮ್ಮ ಋತು ಸ್ಕೂಲ್ಗೆ ಓದೋದಾದಮೇಲೆ ನಮ್ಮ ಮನೆ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ನನ್ನ ರೂಟೀನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇವತ್ತು ಫ್ರೈಡೇ, ಋತು ಸ್ಕೂಲಲ್ಲಿ ಕೂಡ ಸರಸ್ವತಿ ಪೂಜೆ ಇತ್ತು. ಹಾಗಾಗಿ ಅವನ್ನ ಕೂಡ ರೆಡಿ ಮಾಡಿ ಕಳಿಸ್ದೆ. ಹೋಗೋಕ್ಕಿಂತ ಮುಂಚೆ ಅಂತೂ ಮನೆ ಅಂತೂ ಸಿಕ್ಕಾಪಟ್ಟೆ ಹರಡಿ ಇಟ್ಬಿಟ್ಟು ಹೋಗಿದ್ದಾನೆ. ಬನ್ನಿ, ಇದು ಒನ್ ಡೇ ಅಲ್ಲ, ಎವ್ರಿ ಡೇ ಕೂಡ ಹಿಂಗೆ ಮಾಡಿ ಇಟ್ಬಿಟ್ಟು ಹೋಗ್ತಾನೆ ಮನೇನ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡಿದ್ದಾನೆ ಅಂತ ತೋರಿಸ್ತೀನಿ. ಈ ಟಾಯ್ಸ್ ಎಲ್ಲ ಅವನಿಗೆ ಓದಬೇಕಾದ್ರೆ ಪಕ್ಕದಲ್ಲೇ ಇರಬೇಕು. ಅದೇನು ಅಂತ ನನಗೆ ಗೊತ್ತಿಲ್ಲ ರೀಸನು. ಇವೆಲ್ಲ ಇರಬೇಕು, ಇದನ್ನೆಲ್ಲ ಅಳ್ಳಿ ಇಡ್ತಾನೆ. ಇದೆಲ್ಲ ನಾನು ಮತ್ತೆ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಡ್ತೀನಿ. ಸೇಮ್ ಪ್ಲೇಸ್ಗೆ ಮತ್ತೆ ಬಂದು ಬೀಳುತ್ತೆ. ನೋಡಿ, ಏನೇನೋ ಬರಿತಾ ಇರ್ತಾನೆ, ಡ್ರಾಯಿಂಗ್ಸು. ಇದೆಲ್ಲ ಹಿಂಗೆ ಬರೆಯೋದು, ಹಿಂಗೆ ಹಾಕೋದು. ಇದು ಇಲ್ಲೇ ಬೀಳಿಸ್ಬಿಟ್ಟು ಹೋಗಿದ್ದಾನೆ. ಇನ್ನು ಅವನಿಗೆ ಕಲರ್ ಡ್ರೆಸ್ ಇತ್ತು ಅಂದ್ಬಿಟ್ಟು ಈ ಬೆಲ್ಟೆಲ್ಲ ತೊಗೊಂಡಿದ್ದ. ಇನ್ನು ಬುಕ್ಸ್ಗಳು ನೋಡಿ, ಯಾವುದು ಬೇಡವೋ ಅದನ್ನ ಹಿಂಗೆ ಹಾಕ್ಬಿಟ್ಟು ಹೊರಟೋಗ್ಬಿಡೋದು, ಜೋಡಿಸೋದಿಲ್ಲ. ಇನ್ನು ಬಟ್ಟೆಗಳು ಇಲ್ಲೇ ಅಳ್ಳಿಬಿಟ್ಟಿದ್ದಾನೆ. ಇವತ್ತು ಸರಸ್ವತಿ ಪೂಜೆ ಬೇರೆ ಇತ್ತು, ಕೆಳಗಡೆ ಒಂದು ಬುಕ್ಸ್ ಬೇರೆ ಬಿದ್ದಿದ್ದೆ. ಸರಸ್ವತಿ ಪೂಜೆ ಬೇರೆ ಇತ್ತು. ಸೊ ಹಾಗಾಗಿ ಇವತ್ತು ಕಲರ್ ಡ್ರೆಸ್ ಹೇಳಿದ್ದಾರೆ. ನೋಡಿದ್ರೆ ಕಲರ್ ಡ್ರೆಸ್ ಹುಡ್ಕೋದಕ್ಕೆ ಹೋಗಿ ಈ ಥರ ಫುಲ್ ಅಳ್ಳಿಟ್ಟಿದ್ದಾನೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಮಡಚಿಟ್ಟಿದ್ರೆ ಮತ್ತೆ ನೀಟಾಗಿರುತ್ತೆ ಅಂತಲ್ಲ, ಮತ್ತೆ ಅದೇ ರೀತಿನೇ ಆಗುತ್ತೆ ಬಟ್ಟೆಗಳು. ನಾನು ಸುಮ್ಮನೆ ಮಡಚಿಡ್ಬೇಕಷ್ಟೇನೆ. ಅಲ್ಲ ಯಾವ ರೀತಿಯಾಗಿ ಹರಡಿ ಇಟ್ಬಿಟ್ಟು ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಇದೆಲ್ಲ ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು. ಇವತ್ತು ವಾರ ಬೇರೆ ಇದೆ, ವಾರದ ಕೆಲಸಗಳು ಸಿಕ್ಕಾಪಟ್ಟೆ ಇದೆ. ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಕೆಲಸ ನನಗೆ. ಇದೆಲ್ಲ ಕೂಡ ನೀಟ್ ಮಾಡಬೇಕು ಇವಾಗ. ಇನ್ನು ದೇವ್ರ ಸಾಮಾನು ಕೂಡ ತೊಳೆಯೋಣ ಅಂತ ಇದ್ದೀನಿ. ಅದನ್ನು ಕೂಡ ವಾಶ್ ಮಾಡಬೇಕು. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸಗಳಿದೆ. ಪರವಾಗಿಲ್ಲ, ನಿಧಾನಕ್ಕೆ 1 by 1 ನಿಧಾನಕ್ಕೆ ಮಾಡಿಕೊಂಡು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ಯೂಶ್ವಲಿ ನಾನು ತಲೆಗೆ ಸ್ನಾನ ಮಾಡೋ ಹಿಂದಿನ ದಿನವೇ ತಲೆಗೆ ಚೆನ್ನಾಗಿ ಆಯಿಲನ್ನ ಹಚ್ಬಿಟ್ಟು ಮಸಾಜ್ ಮಾಡಿಬಿಡ್ತೀನಿ. ಸೊ ಇವಾಗ ಕೂಡ ಆಯಿಲ್ ಹಚ್ಚಿದ್ದೀನಿ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಋತ್ವಿಕ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಂಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ತಿಂದುಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಈ ಟೈಮಲ್ಲಂತೂ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನೂ ಕೂಡ ನನಗೆ ಫಾಸ್ಟಾಗಿ ಮೊದಲಿನ ಥರ ಮಾಡೋದಕ್ಕಾಗೋದಿಲ್ಲ. 1 by 1 ನಿಧಾನಕ್ಕೆ ಮಾಡ್ಕೊಳ್ತೀನಿ. ಇನ್ನು ಈ ಟೈಮಲ್ಲಂತೂ ನನಗೆ ಈ ಥರ ಡ್ರೆಸ್ಗಳು ತುಂಬ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ. ಅಂದರೆ ಮೆಟರ್ನಿಟಿ ವೇರ್ಸ್ ಬರುತ್ತಲ್ಲ, ಸೊ ಅದನ್ನೇ ಅಷ್ಟು ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ದೀನಿ. ಅದನ್ನೇ ಕೂಡ ವೇರ್ ಮಾಡ್ತೀನಿ. ಇದೇ ಕಂಫರ್ಟಬಲ್ ಆಗಿದೆ ನನಗೆ. ಈ ನಡೆ ಆಫ್ಟರ್ ಡೆಲಿವರಿ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದೇ ಥರ ಡ್ರೆಸ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳೋದೆಲ್ಲ ತುಂಬ ರೇರ್ ಆಗೋಗ್ಬಿಟ್ಟಿದೆ. ಇಲ್ಲ ನಾನು ಚೆಕಪ್ಗೆ ಹೋಗ್ಬೇಕಾದ್ರೆ, ಇಲ್ಲ ಪೂಜೆಗಳು ಮಾಡಬೇಕಾದ್ರೆ ಮಾತ್ರ ಹಾಕ್ಕೊಳೋದು. ಮಿಕ್ಕಿ ಟೈಮೆಲ್ಲ ಇದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ ನಾನಂತೂ. ಈ ನಡುವೆ ಈಗ ಹಿಡ್ಕೊಂಡು ವ್ಲಾಗ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ, ಕೈ ಅಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಡುತ್ತೆ. ಎಲ್ಲರೂ ಹೇಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ನಾನಂತೂ ಇವತ್ತು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನ. ಹಿಂಗೆ ಇಟ್ಕೊಂಡು ಮಾತಾಡೋದಕ್ಕೆ ಇದೆಲ್ಲ ನೋವು, ಪೇಯ್ನ್ ಆಗ್ತಾಯಿದೆ ನನಗೆ. ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಟಿಫನ್ಗೆ ಟೊಮೊಟೊ ಚಿತ್ರಾನ್ನ ಇವಾಗ ತಿಂತಾ ಇದ್ದೀನಿ. ಈಗ ತಾನೇ ಟಿಫನ್ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಾಗಿದ್ದಿದ್ರೆ ಫಸ್ಟ್ ಎಲ್ಲ ಬೆಳಗ್ಗೆ ಎದ್ದೇಳ್ತಾ ಇದ್ದಂಗೆ ಕೆಲಸಗಳನ್ನೆಲ್ಲ ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಟಿಫನ್ನ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಬೆಳಗ್ಗೆ ಎದ್ದೇಳ್ತಾ ಇದ್ದಂಗೆ ಹೊಟ್ಟೆ ತುಂಬಾ ಹಸುವಾಗ್ತಾ ಇರುತ್ತೆ. ಸೊ ಕೆಲಸಗಳೆಲ್ಲ ಮಾಡೋವರೆಗೂ ಕೂಡ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಋತುನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ನಾನು ಟಿಫನ್ ಮಾಡಿ ಮುಗಿಸ್ಕೊಳ್ತೀನಿ. ಅದಾದಮೇಲೆ 1 by 1 ಕೆಲಸಗಳನ್ನ ಮಾಡ್ಕೊಳ್ತೀನಿ ನಾನು ನಿಧಾನಕ್ಕೇನೆ.
ಈಗ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳಿದ್ದು ಅದನ್ನು ಹಾಗೇನೇ ವಾಶ್ ಮಾಡಿಟ್ಟು ಈಗ ಅಡುಗೆ ಮನೆ ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಇದಾದಾದ್ಮೇಲೆ ಬೇರೆ ಕೆಲಸಗಳನ್ನೆಲ್ಲನೂ ಒನ್ ಬೈ ಒನ್ನ ಮಾಡ್ಕೊಳ್ತೀನಿ. ಈರುಳ್ಳಿ ತೊಗೊಂಡು ಬಂದು ಒಂದೆರಡು ದಿನದ ಮೇಲೆ ಆಗಿತ್ತು. ಅದನ್ನು ಕವರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಈ ಬೇಸಿಗೆಲಂತೂ ಕವರೆಲ್ಲ ಹಾಗೆ ಇಟ್ಬಿಟ್ರೆ ಈರುಳ್ಳಿ ಬೇಗನೆ ಹೊರಟೋಗ್ಬಿಡುತ್ತಲ್ಲ. ಸೊ ಹಾಗಾಗಿ ಈಗೆಲ್ಲನೂ ನೀಟಾಗಿ ಈರುಳ್ಳಿ ಸ್ಟ್ಯಾಂಡ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಋತು ಇವತ್ತು ಹಾಫ್ ಡೇ ಇರೋದ್ರಿಂದ ಬೇಗನೆ ಬರ್ತಾನೆ. ಅಷ್ಟರೊಳಗಡೆ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿ ಮಾಡಬೇಕು. ಬೆಳಗ್ಗೆ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಬೇರೆ ಅವನಿಗೂ ಮಾಡಿ ನಾನು ಮಾಡ್ಕೊಳ್ಬೇಕು. ನೋಡಿ ಗೈಸ್, ನಮ್ಮ ಋತ್ವಿಕ್ ಬಂದ. ಎಲ್ಲ ಋತು ಡ್ರೆಸ್ ತೋರಿಸೋ ಬಾಯಲ್ಲಿ. ಶೂ ಬಿಚ್ಚಿಟ್ಬಿಟ್ಟ. ಎಲ್ಲ ಇಲ್ಲಿ ನಿಂತ್ಕೋ. ತಿರ್ಕೋ. ನಮ್ಮ ಋತ್ವಿಕ್ ಸ್ಕೂಲಿಂದ ಬಂದ ಗೈಸ್. ಇವತ್ತು ಈ ರೀತಿಯಾಗಿ ರೆಡಿಯಾಗಿ ಹೋಗಿದ್ದ. ಬಟ್ಟೆ ಹೆಂಗೆ ಹರಡಿರೋದು? ಹೆಂಗೆ ಮಾಡಿದೆ ಅಂದೆ ಎಕ್ಸಾಮು? ಹೇಗೆ ಮಾಡಿದೆ ಎಕ್ಸಾಮು? ಆವಾಗಲೇ ಒಂದಿಷ್ಟದ್ದೇ ಹೇಳ್ತಾ ಇದ್ದೆ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಚೆನ್ನಾಗೇ ಮಾಡಿದೆ ಅಂತಿದ್ದಿ. 35 ಮಾರ್ಕ್ಸ್ಗಾ? ಟೋಟಲ್ ಮಾರ್ಕ್ಸ್ ಎಷ್ಟಕ್ಕೆ? ಜಿಕೆ ಮಾರ್ಕ್ಸ್, ಜಿಕೆ ಮತ್ತೆ ಲೆಸ್ಟ್ ಮಾರ್ಕ್ಸ್ 20 ಅಲ್ವಾ? ಅದು ಎಷ್ಟು ಸಿಕ್ಕಿದೆ? 40 ಓವರ್ ಆಲ್. 40 ಆಯಿತು. ಆಮೇಲೆ 35. 40ಗೆ 35 ಬರುತ್ತಾ? ಈಸಿ ಇತ್ತಾ? 5 ಆಗಿ ಬಿಟ್ಬಿಟ್ಟ? ಎಲ್ಲ ಓದಿದ್ದಲ್ಲ. ಓಕೆ, ಡ್ರೆಸ್ ಚೇಂಜ್ ಮಾಡ್ಕೊ, ಊಟ ಹಾಕೊಂಡು ಕೊಡ್ತೀನಿ. ನಾಳೆ ರಜಾ, ಮಜಾ. ನಮ್ಮ ಋತ್ವಿಕ್ದು ಬರ್ತಡೇ ಬರ್ತಿದೆ ಗೈಸ್. ಇನ್ನೊಂದು ಕರೆಕ್ಟಾಗಿ ಒಂದು 4 ಡೇಸಲ್ಲಿ ಅವನ ಬರ್ತಡೇ. ನಮ್ಮ ಋತ್ವಿಕಿನ ಬರ್ತಡೇ. ಏನು ಗಿಫ್ಟ್ ಬೇಕು ಋತು ನಿಂಗೆ? ಸೀಕ್ರೆಟ್. ನೀನು ಹೇಳಿದ್ರೆ ತಾನೇ ನಾವು ಕೊಡಿಸೋದು. ನೋಡಿ, ಅವ್ನು ಬಂದ. ಅವ್ನ ರೂಮ್ ಇನ್ನೂ ಕ್ಲೀನ್ ಮಾಡಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ಟೆ ಚೇಂಜ್ ಮಾಡ್ತೀಯ? ಇದರಲ್ಲೇ ಇರ್ತೀಯಾ? ಹಾಂ, ಚೇಂಜ್ ಮಾಡ್ತೀಯ? ಇದರಲ್ಲೇ ಇರ್ತೀಯಾ? ಚೇಂಜ್ ಮಾಡ್ತೀಯಾ? ಕಲರೆಲ್ಲ ಇದು ಮಾಡಬೇಡ. ಹೋಲಿ ಆಯ್ತಲ್ವಾ? ಹೋಲಿ ಹಬ್ಬ ಡೈಲಿ ಬರೋದು ಹಿಂಗೆ ಹೋಲಿ ಹಚ್ಚೋದು ಗೈಸ್. ಇವನು ಅವ್ರ ಅಯ್ಯ ಹೋಲಿ ಕೊಡಿಸ್ಬಿಟ್ಟಿದ್ದಾರೆ. ಬರೋದು ಹೋಲಿ ಹಚ್ಚೋದು. ಸ್ಕೂಲಲ್ಲಿ ಹೋಲಿ ಸೆಲೆಬ್ರೇಷನ್ ಮಾಡಿಸಿದಾರಂತೆ. ಮನೆಗೆ ಬಂದು ನಮಗೆಲ್ಲ ಹಚ್ಚಿ ನೋಡಿ, ಡೈಲಿ ಬರ್ತಾನೆ, ಕೈಗೆ ಹಚ್ತಾನೆ. ಡ್ರೆಸ್ ಚೇಂಜ್ ಮಾಡ್ಕೊ, ಊಟ ಕೊಡ್ತೀನಿ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಗೈಸ್. ಬೀರು ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ನಂದು ಬೀರು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅವನ ಕಡೆ ರೂಮ್ಗೆ ಹೋಗೋದು. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಸೀರೆಗಳೆಲ್ಲ ಆರ್ಗನೈಸ್ ಮಾಡಬೇಕು. ಇವನು ಬಂದಾದಮೇಲೆ ನಂದು ಅರ್ಧಕ್ಕರ್ಧ ಕೆಲಸ ಆಗಲ್ಲ. ಎಲ್ಲ ಇಲ್ಲಿ ಎತ್ತಾಕಿದ್ದೀನಿ. ಎಲ್ಲ ಮಡಚಿಡಬೇಕು. ಇವಾಗ ಮೊಸರು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮೊಸರು ಒಗ್ಗರಣೆ ಮಾಡ್ತಾ ಇದ್ದೀನಿ ಗೈಸ್. ಮಧ್ಯಾಹ್ನದ ಊಟಕ್ಕೆ ರೈಸ್ ಇದೆ, ಸಾಂಬಾರು ಇದೆ. ಬಟ್ ಸಾಂಬಾರಲ್ಲಿ ತಿನ್ನೋದಕ್ಕಾಗೋದಿಲ್ಲ, ಬೇಡ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಒಗ್ಗರಣೆ ಆಯಿತು. ಇವಾಗ ಅನ್ನ ಹಾಕ್ಕೊಂಡು ತಿನ್ನೋದಷ್ಟೆ. ಇದು ನನ್ನ ಫೇವ್ರೆಟ್ ಗೈಸ್.
ಈಗ ತಾನೇ ಜಸ್ಟ್ ಸಂಜೆ ಪೂಜೆ ಆಯಿತು. ನಾನು ಪೂಜೆ ಮಾಡೋದೆಲ್ಲ ಏನು ವೀಡಿಯೋಸ್ನ ಮಾಡ್ಕೊಂಡಿಲ್ಲ, ಯಾಕೆಂದರೆ ಸುಮಾರು ವ್ಲಾಗ್ಸಲ್ಲಿ ನಾನು ಪೂಜೆ ಮಾಡೋ ವೀಡಿಯೋನ ಸುಮಾರು ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಒಟ್ಟಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೂಜೆ ಮಾಡಿ ಮನೆ ಫುಲ್ಲು ಧೂಪ ಹಾಕ್ಬಿಟ್ರೆ ಒಂಥರ ಪಾಸಿಟಿವ್ ವೈಬ್. ಒಂದೆರಡು ದಿನ ಪೂಜೆ ಮಾಡಲಿಲ್ಲ ಅಂದರೆ ಮನೆ ನೋಡೋದಕ್ಕಾಗಲ್ಲ, ಆ ರೀತಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಹಾಲು ಕಾಯಿಸೋಣ ಅಂತ ಹೋದೆ. ನಮ್ಮ ಋತು ಕೂಡ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದಾನೆ, ಒಳಗಡೆ ಆಚೆಗಡೆ ಎಲ್ಲನೂ. ಇವಾಗಂತೂ ಹೊಸ ಎಲೆ ಚಿಗುರಿದೆ ಗೈಸ್ ಮರದಲ್ಲಿ. ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಹಳೆ ಎಲೆ ಎಲ್ಲ ಉದ್ರೋಗ್ಬಿಟ್ಟು ಮರ ಫುಲ್ಲು ಬೋರ್ಡ್ ಆಗೋಗ್ಬಿಟ್ಟಿತ್ತು, ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಇವಾಗ ಹೊಸ ಎಲೆ ಚಿಗುರಿರೋದ್ರಿಂದ ಮನೆ ಮುಂದೆ ಒಂಥರ ಚೆನ್ನಾಗಿದೆ. ನಮ್ಮ ಋತ್ವಿಕ್ ಹೊರಗಡೆ ಎಲ್ಲ ನಾನು ರಂಗೋಲಿ ಬಿಟ್ಟಿರೋದನ್ನೆಲ್ಲ ಹಾಗೆ ವೀಡಿಯೋನ ಮಾಡ್ತಾ ಇದ್ದ. ಇವಾಗ ಅವ್ನಿಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಬೆಳಗಿಂದ ಒಂದೇ ಸಮ ಓದ್ತಾ ಇದ್ದ. ನಾನು ಹಾಲು ಕುಡಿಯೋದಕ್ಕೆ ಒಂದು ಅರ್ಧ ಗಂಟೆ ಬ್ರೇಕ್ ತಗೋ ಅಂತಂದಿದ್ದಕ್ಕೆ ಬ್ರೇಕ್ ತೊಗೊಳೋ ಟೈಮಲ್ಲಿ ಈ ಥರ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದಾನೆ. ಇವಾಗ ನಾನು ಕೂಡ ಹಾಲೆಲ್ಲ ಕಾಯಿಸ್ಕೊಂಡು ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರಿಗೂ ಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ಹಾಗೆ ಕುತ್ಕೊಂಡು ತಿಂತಾ ಇದ್ವಿ. ನಾರ್ಮಲ್ ಆಗೈತೆ. ಏನು ತಿಂತಾ ಇದೆಯಾ ತೋರಿಸು. ತೋರಿಸಲ್ಲ ತೋರಿಸಲ್ಲ ತೋರಿಸಲ್ಲ. ಡ್ಯಾಡಿ ಹಾಲು ಈಗ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಒಬ್ಬಟ್ಟು ಗೈಸ್. ನಾನು ಮಾಡಿರೋದಲ್ಲ, ನಮ್ಮಮ್ಮ ನನಗೋಸ್ಕರ ಅಂತ ಅಮ್ಮವ್ರ ಮನೆಯಿಂದ ಮಾಡಿ ಕಳಿಸಿರೋ ಅಂಥದ್ದು. ಅವಾಗವಾಗ ಈ ಥರ ಅಡುಗೆಗಳನ್ನೆಲ್ಲ ಮಾಡಿ ನನಗೋಸ್ಕರ ಕಳಿಸ್ತಾನೆ ಇರ್ತಾರೆ ಮನೆಯಿಂದ. ವೆಜ್ಜು ನಾನ್ ವೆಜ್ ಎರಡೂ ಮಾಡಿ ಕಳಿಸ್ತಾ ಇರ್ತಾರೆ. ಇವತ್ತು ಒಬ್ಬಟ್ಟನ್ನ ಮಾಡಿ ಕಳಿಸಿದ್ದಾರೆ. ನಾನು ಇನ್ನೇನು ಯುಗಾದಿ ಹಬ್ಬ ಬರ್ತಾಯಿದೆ, ಇವಾಗ ಏಂತಕ್ಕಮ್ಮ ಒಬ್ಬಟ್ಟು, ಅವಾಗ ಒಟ್ಟಿಗೆ ಮಾಡಿದ್ರಾಯ್ತು ಅಂತ ಹೇಳಿದ್ರು. ಇಲ್ಲ ಇವಾಗ ನಾನು ಮಾಡಿ ಕಳಿಸ್ತೀನಿ ತಿನ್ನು, ಹಬ್ಬದ ಟೈಮಲ್ಲೂ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಒಬ್ಬಟ್ಟು, ಪಲಾವು, ಅನ್ನ, ಸಾರು ಎಲ್ಲನೂ ಮಾಡಿ ಕಳಿಸಿದ್ರು ಹಿಂದಿನ ದಿನನೇ. ನಾನು ಅವತ್ತಿನ ದಿನ ಏನು ಕೂಡ ಅಡುಗೆ ಮಾಡಿರಲಿಲ್ಲ, ಬೆಳಗ್ಗೆಯಿಂದ ನೈಟ್ವರೆಗೂ. ಒಂದಷ್ಟು ಒಬ್ಬಟ್ಟನ್ನ ತಟ್ಟಿ ಕಳಿಸಿದ್ರು, ಇನ್ನೊಂದು ಸ್ವಲ್ಪ ಹಾಗೇನೇ ಹೂರಣ ಮತ್ತು ಹಿಟ್ಟನ್ನು ಕಳಿಸಿದ್ರು. ನಿಂಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೋ ಬಿಸಿ ಬಿಸಿ ತಟ್ಕೊಂಡು ತಿನ್ನು ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಇವತ್ತು ಮಾಡ್ತಾಯಿದ್ದೀನಿ. ಒಬ್ಬಟ್ಟಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಒಬ್ಬಟ್ಟು ಅಂತ ಅಂದರೆ. ಸೊ ಹಾಗಾಗಿ ಇವತ್ತು ಹೇಗಿದ್ದರೂ ಪೂಜೆ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಇವಾಗ ಒಬ್ಬಟ್ಟನ್ನ ತಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೂ 2-3 ಡೇಸಿಂದ ಒಬ್ಬಟ್ಟನ್ನ ತಿನ್ನಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಹಿಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನೇನು ಹಬ್ಬ ಬರ್ತಿದ್ಯಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅನ್ನೋ ಥರನೇ ಇದ್ವಿ. ಆದರೆ ಅವ್ರು ಹೊರಗಡೆಯಿಂದ ಒಂದೆರಡು ತೊಗೊಂಬಂದು ಕೊಡ್ತೀನಿ ತಿಂದಿರೋ ಅಂತಲೇ ಹೇಳಿದರು. ಅದೇ ಟೈಮಿಗೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು, ನಮ್ಮಮ್ಮಗೆ ನಾನು ಹೇಳ್ಕೊಂಡೇ ಇರಲಿಲ್ಲ ಈ ಥರ ತಿನ್ನಬೇಕು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಫೋನ್ ಮಾಡಿಬಿಟ್ಟು ನಾಳೆ ಒಬ್ಬಟ್ಟು ಕಳಿಸ್ತೀನಿ, ಬೆಳಗಿಂದ ಸಂಜೆವರೆಗೂ ಏನು ಅಡುಗೆ ಮಾಡಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೂ ನನ್ನ ಗಂಡಂಗೆ ಸಿಕ್ಕಾಪಟ್ಟೆ ಶಾಕೇ ಆಯಿತು. ಅವ್ರು ಹೇಳ್ತಾಯಿದ್ರು, ನೋಡು ತಾಯಿ ಕಡಲು ಗೊತ್ತಾಗ್ಬಿಟ್ಟಿದೆ ನಿಂಗೆ ಏನು ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ನಿಮ್ಮಮ್ಮನೇ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಬ್ಬಟ್ಟು ಚೆನ್ನಾಗಿ ಬಂದಿತ್ತು, ಎಲ್ಲ ಊಟ ಎಲ್ಲ ಮಾಡಿದ್ವಿ. ಇವಾಗ ಋತ್ವಿಕು ಕೂಡ ಅವ್ನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆದರೂ ಎಕ್ಸಾಮಿನ ಸೀರಿಯಸ್ನೆಸ್ಸೇ ಅವ್ನಿಗಿಲ್ಲ. ನೋಡಿ ಯಾವ ಥರ ಫುಟ್ಬಾಲ್ ಆಡಿಕೊಂಡು ಓಡಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಬೆಳಗ್ಗಿಂದನೂ ಸ್ವಲ್ಪ ಓದ್ಕೊಂಡ ಮಧ್ಯಾಹ್ನದ ಮೇಲೆ. ಆಮೇಲೆ ಸಂಜೆ ಅನ್ನಂಗೆ ಸ್ವಲ್ಪ ಹಾಲೆಲ್ಲ ಕುಡ್ದಾದ್ಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಈ ಥರ ಮತ್ತೆನೇ ಆಟ ಆಡ್ತಾ ಇದ್ದಾನೆ. ಅವನಂತೂ ಮನೇಲಿ 1 ನಿಮಿಷ ಅಂತ ಸುಮ್ಮನೆ ಇರೋದಿಲ್ಲ, ಎಷ್ಟು ಆಡ್ತಾನೆ ನೋಡಿ. ಎಕ್ಸಾಮ್ ಹಿಂದಿನ ದಿನನೂ ಬಾಲ್ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಫುಟ್ಬಾಲ್ ಹೇಗೆ ಆಡೋದು ಅಂತ ಕೊಡ್ತಾರೆ ಎಕ್ಸಾಮಲ್ಲಿ ಅಲ್ವಾ ಋತ್ವಿಕ್? ಹಾಂ ಯಾವ ಕಲರ್ ಬಾಲಿಂದ ಯಾವ ಟೈಮಲ್ಲಿ ಆಡ್ತಾ ಇದ್ದೆ ಅಂತ ಕೊಡ್ತಾರೆ. ಓದೋ ಬುಕ್ಸ್ ಎಲ್ಲ ಅಲ್ಲೇ ಸೋಫಾ ಮೇಲಿದೆ. ಓದೋನು ಇಲ್ಲ ಆಟ ಆಡ್ತಾವನೆ. ಈಗ ಮಾಡ್ತಾರೆ ಆದ್ರೆ
ಎಲ್ಲಿ ಕಲ್ತ್ಕೊಂಡೆ ಇದನ್ನ? ನನಗೆ ಗೊತ್ತಿಲ್ಲ. ಹೇಗೆ ಹಂಗೆ ಹಂಗೆ ಮಾಡೋದು ಯೂಟ್ಯೂಬಲ್ಲಿ ನೋಡಿ. ಏನು ಹೇಳು? 6 7 ಏನು ಹೇಳು, ಹೇಳ್ತಾ ಇದ್ದಲ್ಲ 6 7 ಏನು ಅಂತ ಹೇಳ್ಬೇಕಪ್ಪ. ಹೇಳಲ್ಲ ಹೇಳು. ಹೇಳಲ್ಲ. ಮತ್ತೆ ಇಷ್ಟೊತ್ತೇನೋ ಬಡ್ಕೊತಾ ಇದ್ದೆ. ನಾನು ಇಷ್ಟಪಡಲ್ವಲ್ಲ ಅದಕ್ಕೆ. ಯಾರು ಇಷ್ಟಪಡಲ್ಲ ಅಂತ ಹೇಳಿದ್ದು? ನೀನೇ. ನಾನು ಇಷ್ಟಪಡಲ್ವಾ ನಿನ್ನ? ನಾನು ನಿಂಗೆ ಹೇಳಲ್ವಾ? ನಿನ್ನ ಇಷ್ಟಪಡ್ದಾನೆ ಇನ್ಯಾರನ್ನ ಇಷ್ಟಪಡೋಣ? ಹಾಂ ತರಲೆ ನೀನು. ಎಕ್ಸಾಮ್ ಟೈಮ್ ಹೋಗಿರಲಿ, ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗು, ಎಕ್ಸಾಮ್ ಎಲ್ಲ ಮುಗಿಸು, ಸಮ್ಮರ್ ಹಾಲಿಡೇಸ್ ಬರಲಿ. ಆವಾಗ ಬೈಯಲ್ಲಪ್ಪ, ಎಷ್ಟು ಬೇಕಾದರೂ ಆಟ ಆಡು ಅಂತ ಹೇಳ್ತೀವಿ. ಇವಾಗ ಎಕ್ಸಾಮ್ ಇರೋದಕ್ಕೆ ನೀನು ಓದ್ತಾ ಇಲ್ಲ, ಅದಕ್ಕೆ ಬೈತೀವಿ. ನೋಡಿ, ಹಾಸಿಗೆ ಮೇಲೆ ಮಲಿಕೊಳಕ್ಕೆ ಬಂದು ಯಾರನ್ನ ಹಿಂಗೆಲ್ಲ ಮಾಡ್ತಾರಾ? ಫ್ಯಾನ್ಗೆ ಎಷ್ಟು ರೆಕ್ಕೆ ಇದೆ ಹೇಳು ನೋಡೋಣ. ಹ್ಞೂ 3 ಹಾಂ 3 ಮತ್ತು ಅಲ್ಲಿ ಅಷ್ಟೊಂದು ಕಾಣಿಸ್ತೈತೆ. ಫಾಸ್ಟ್ ಗೊತ್ತಿದೆ ಅದಕ್ಕೆ ಗೊತ್ತಾ?